ನಮಸ್ಕಾರ ವೀಕ್ಷಕರೇ, ನಾನು ಲಿಂಗರಾಜ್ ಧಾರವಾಡ. ಇಂದು ಕರ್ನಾಟಕ ರಾಜ್ಯ ಸರ್ಕಾರವು ವಿಕಲಚೇತನರ ಸಬಲೀಕರಣಕ್ಕಾಗಿ ರೂಪಿತವಾದ ಹಲವು ಯೋಜನೆಗಳ ಬಜೆಟನ್ನು 80% ಕಡಿತಗೊಳಿಸಿರುವುದನ್ನು ವಿರೋಧಿಸಿ ವಿವಿಧ ಸಂಘಟನೆಗಳು, ಅಂದರೆ ನ್ಯಾಷನಲ್ ಫೆಡರೇಷನ್ ಆಫ್ ದ ಬ್ಲೈಂಡ್ ಹಾಗೂ ಇನ್ನಿತರ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಘಗಳು ಈ ಒಂದು ನಡೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕಾರಣವೇನು ಎಂಬ ಬಗ್ಗೆ ನಾವು ತಿಳಿಯೋಣ. ಕರ್ನಾಟಕ ರಾಜ್ಯ ಸರ್ಕಾರವು ವಿಕಲಚೇತನರಿಗೆ ಉಪಯುಕ್ತವಾಗುವಂಥ ಸಾಧನ ಸಲಕರಣೆಗಳನ್ನು ವಿತರಿಸುವ ಯೋಜನೆಗಳು, ಅಂದರೆ ಚಲನವಲನ ವೈಕಲ್ಯದವರಿಗಾಗಿ ಮೋಟಾರು ದ್ವಿಚಕ್ರ ವಾಹನ, ಬ್ಯಾಟರಿ ಚಾಲಿತ ಗಾಲಿ ಗುರ್ಚಿಗಳು, ಶ್ರವಣದೋಷವುಳ್ಳವರಿಗಾಗಿ ಹೊಲಿಗೆ ಯಂತ್ರಗಳು, ದೃಷ್ಟಿಚೇತನ ವಿದ್ಯಾರ್ಥಿಗಳಿಗಾಗಿ ಟಾಕಿಂಗ್ ಲ್ಯಾಪ್ಟಾಪ್ ಹಾಗೂ ಬ್ರೈಲ್ ಕಿಟ್ ವಿತರಣೆಯಂತೆ ಹಲವು ಪ್ರಮುಖ ಯೋಜನೆಗಳನ್ನು ಹಂಚಿಕೆ ಮಾಡುವ ಬಜೆಟನ್ನು 80% ಕಡಿತಗೊಳಿಸಿದೆ. ಮೇಲಿನ ಪ್ರಮುಖ ಯೋಜನೆಗಳಿಗಾಗಿ ರಾಜ್ಯ ಸರ್ಕಾರ ಕಳೆದ ವರ್ಷ, ಅಂದರೆ 2023-24 ಬಜೆಟ್ ಹಂಚಿಕೆಗೂ ಮತ್ತು ಆರ್ಥಿಕ ವರ್ಷ 2024-25 ಹಂಚಿಕೆ ಮಾಡಲಾಗಿರುವ ಆರ್ಥಿಕ ಬಜೆಟ್ಗೂ ವ್ಯತ್ಯಾಸವನ್ನು ತಮಗೆ ನೀಡಲು ಬಯಸುತ್ತೇನೆ. 2023-24ರಲ್ಲಿ ಮೋಟಾರ್ ದ್ವಿಚಕ್ರ ವಾಹನಗಳಿಗೆ 3,980 ಲಕ್ಷಗಳನ್ನು ಹಂಚಿಕೆ ಮಾಡಿದರೆ ಈ ವರ್ಷ 350 ಲಕ್ಷಗಳು, ಶ್ರವಣ ದೋಷವುಳ್ಳ ಹೊಲಿಗೆ ಯಂತ್ರಕ್ಕಾಗಿ 44.47 ಲಕ್ಷ ಆದರೆ ಈ ಸಾರಿ 25 ಲಕ್ಷಗಳು, ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಲ್ಯಾಪ್ಟಾಪ್ ವಿತರಣೆಗಾಗಿ 397.43 ಲಕ್ಷ ಇದ್ದರೆ ಈ ಸಾರಿ ಕೇವಲ 30 ಲಕ್ಷಗಳು, ಬ್ರೈಲ್ ಕಿಟ್ಗಾಗಿ 45.75 ಲಕ್ಷ ಆದರೆ ಈ ಸಾರಿ 35 ಲಕ್ಷಗಳು, ಬ್ಯಾಟ್ರಿ ವೀಲ್ಚೇರ್ಗಾಗಿ 499.20 ಲಕ್ಷ ಇದ್ದರೆ 350 ಲಕ್ಷಗಳು ಈ ಸಾರಿ, ಸಾಧನಗಳಿಗಾಗಿ 187.59 ಲಕ್ಷ ಆದರೆ ಈ ಸಾರಿ 100 ಲಕ್ಷಗಳು, ಸಾಧನ ಸಲಕರಣೆಗಳಿಗಾಗಿ 145.34 ಲಕ್ಷಗಳಿದ್ದರೆ ಈ ಸಾರಿ 100 ಲಕ್ಷಗಳು, ಇತರೆ 10 ಲಕ್ಷಗಳು. ಒಟ್ಟಾರೆ ಹೋದ ಬಜೆಟ್ 23-24ನೇ ಸಾಲಿನಲ್ಲಿ 5,299.78 ಈ ಸಾರಿ 1,000 ಲಕ್ಷಗಳು, ಅಂದರೆ 10 ಕೋಟಿ. ಈ ಮೇಲಿನ ಟೇಬಲ್ನಲ್ಲೂ 23-24ರಲ್ಲಿ 54 ಕೋಟಿಯಿಂದ ಪ್ರಸಕ್ತ ಬಜೆಟ್ನಲ್ಲಿ 2024-25ರಲ್ಲಿ 10 ಕೋಟಿಗೆ ಕಡಿತಗೊಳಿಸಲಾಗಿದೆ, ಅಂದರೆ 80% ಬಜೆಟನ್ನು ಕಡಿತಗೊಳಿಸಲಾಗಿದೆ. ಕರ್ನಾಟಕದಲ್ಲಿ ವಿಕಲಚೇತನರು ಸ್ವಾವಲಂಬಿಯಾಗಿಸಲು ಹಾಗೂ ಸಬಲೀಕರಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಈ ಯೋಜನೆಗಳ ಬಜೆಟನ್ನು ಕಡಿಮೆಗೊಳಿಸಿರುವುದು ವಿಕಲಚೇತನರಿಗೆ ದೊಡ್ಡ ಅನ್ಯಾಯವಾಗಿದೆ. ಬಜೆಟ್ನ ಹಣವನ್ನು ಕಡಿತಗೊಳಿಸಿರುವ ಸಮಯದಲ್ಲಿ ರಾಜ್ಯದ ಇತರ ವರ್ಗಗಳಿಗಾಗಿ ಉಚಿತ ಗ್ಯಾರಂಟಿ ಯೋಜನೆಗಳಿಗಾಗಿ ಸುಮಾರು 58,000 ಕೋಟಿ ರೂಪಾಯಿ ಹಂಚಿಕೆ ಮಾಡಿರುವುದು ಅತ್ಯಂತ ವಿಷಾದವಾಗಿದ್ದು, ಸಮಾಜದ ಅತಿ ಅವಕಾಶ ವಂಚಿತವಾದಂಥ ಹಿಂದುಳಿದ ವಿಕಲಚೇತನ ಸಮುದಾಯವನ್ನು ನಿರ್ಲಕ್ಷಿಸಿರುವುದು ಖಂಡನೀಯವಾಗಿದೆ. ವಿಕಲಚೇತನರ ಸಬಲೀಕರಣಕ್ಕಾಗಿ ಇರುವ ಯೋಜನೆಗಳು ಈ ವರ್ಷಕ್ಕಿಂತ ಅತಿ ಹೆಚ್ಚು ಅರ್ಜಿಗಳನ್ನು ಸ್ವೀಕಾರ ಮಾಡಿದರೂ ಸಹಿತ ಈ ಒಂದು ಯೋಜನೆ ಕಳೆದ ಬಾರಿ ದೃಷ್ಟಿ ವಿಕಲಚೇತನರಿಗಾಗಿ 411 ಅರ್ಜಿಗಳು ಸಂಗ್ರಹವಾಗಿದ್ದರೆ ಈ ಸಾರಿ 553 ಆಗಿದೆ. ಟಾಕಿಂಗ್ ಲ್ಯಾಪ್ಟಾಪ್ನಲ್ಲಿ ದೃಷ್ಟಿ ವಿಕಲಚೇತನ ಬ್ರೈಲ್ ಕಿಟ್ಗಾಗಿ 183, ಈ ಸಾರಿ 311, ಶ್ರವಣ ದೋಷಗಳಿಗೆ 179, ಈ ಸಾರಿ 862, ಬ್ಯಾಟ್ರಿ ಚಾಲಿತ 520, ಈ ಸಾರಿ ಮಾಹಿತಿ ಇಲ್ಲ. ಮೋಟ್ರಾ ದ್ವಿಚಕ್ರ ವಾಹನಗಳಿಗೆ 4,000 ಇದ್ದರೆ ಈ ಸಾರಿ 9,744, ಸಾಧನ ಸಲಕರಣೆಗಳಿಗೆ 2,660, 5,173. ಈ ಯೋಜನೆಗಳಿಗಾಗಿ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಅರ್ಹ ಫಲಾನುಭವಿಗಳ ಅಗತ್ಯಗಳನ್ನು ಪೂರೈಸಲು ಸರ್ಕಾರವು ಸಾಕಷ್ಟು ಬಜೆಟನ್ನು ಮೀಸಲಿಡುವುದು ಬಹಳ ಮುಖ್ಯವಾಗಿದೆ. ಕನಿಷ್ಠ ಪಕ್ಷ ಕಳೆದ ವರ್ಷ ಹಂಚಿಕೆ ಮಾಡಲಾಗಿದ್ದ ಬಜೆಟ್ ಹಣವನ್ನೇ ಈ ವರ್ಷವಾದರೂ ಹಂಚಿಕೆ ಮಾಡಿ ಎಂಬ ಮನವಿಯನ್ನು ಎಲ್ಲ ವಿಕಲಚೇತನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು, ಸಚಿವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಿರಿಯರ ನಾಗರಿಕರ ಸಬಲೀಕರಣ ಇಲಾಖೆ ಮುಖ್ಯ ಕಾರ್ಯದರ್ಶಿಯವರು, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಾನ್ಯ ರಾಜ್ಯ ಅಂಗವಿಕಲರ ಆಯುಕ್ತರು ಇವರಿಗೆ ಸಲ್ಲಿಸಿದ್ದಾರೆ. ಆದರೆ ಈ ಮೇಲೆ ತಿಳಿಸಿದ ಯಾವುದೇ ಇಲಾಖೆಯಿಂದ, ಯಾವುದೇ ಅಧಿಕಾರಿಗಳಿಂದ ಈವರೆಗೆ ಪ್ರತಿಕ್ರಿಯೆ ಬಂದಿರುವುದಿಲ್ಲ ಎಂದು NFPಯ ಅಧಿಕಾರಿಗಳು ಹೇಳಿದ್ದಾರೆ. ಬಜೆಟ್ ಕಡಿತದ ನಿರ್ಧಾರವನ್ನು ಸಡಿಲಿಸಲು ಸಹಕರಿಸುವಂತೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಬೇಕೆಂದು ಮನವಿಯನ್ನು ನಾವುಗಳು ರಾಜ್ಯದ 224 ಗೌರವಾನ್ವಿತ ವಿಧಾನಸಭಾ ಸದಸ್ಯರಿಗೆ ಇಮೇಲ್ ಮೂಲಕ ಸಹಿತ ತಿಳಿಸಿದ್ದಾರೆ.
ಈ ಪ್ರಮುಖ ಸಮಸ್ಯೆಯನ್ನು ಬಗೆಹರಿಸಲು ಮಧ್ಯಸ್ಥಿಕೆ ವಹಿಸಬೇಕೆಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಸಹಿತ ಇಮೇಲ್ ಮೂಲಕ ವಿನಂತಿಸಲಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಯಾವುದೇ ಮನವಿಯನ್ನು ಇನ್ನೂವರೆಗೂ ಸ್ಪಂದಿಸದ ಕಾರಣ ಡಿಸೆಂಬರ್ 3ರಂದು ಪಾರ್ಕ್ನಲ್ಲಿ ನಿರ್ಧರಿಸಿದ್ದು, ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಜ್ಯ ಸರ್ಕಾರದಿಂದ ನಡೆಸಲಿರುವ ಕಾರ್ಯಕ್ರಮಗಳನ್ನು ಅವರ ಮೇಲೆ ಒತ್ತಡ ಹೇರಲು ಶಾಂತಿಯುತ ಮೆರವಣಿಗೆ ಧರಣಿಯನ್ನು ಮಾಡಲು ನಿರ್ಧರಿಸಿದ್ದಾರೆ. ಆದ್ದರಿಂದ ಹಾಗೂ ವಿಕಲಚೇತನರ ಹಕ್ಕು ಅಧಿನಿಯಮ 2016 ಕಾಯ್ದೆಯನ್ನು ಪರಿಣಾಮಕಾರಿ ಅನುಷ್ಠಾನಗೊಳಿಸಲು, ಇರುವ ಸಮಸ್ಯೆಗಳ ಪರಿಹಾರ ಮತ್ತು ಬಜೆಟನ್ನು ಕಡಿತಗೊಳಿಸುವ ನಿರ್ಧಾರವನ್ನು ಹಿಂಪಡೆದು ವಿಕಲಚೇತನರ ಸಮುದಾಯದ ಸಬಲೀಕರಣಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳ ಅನುಷ್ಠಾನ ಇತ್ಯಾದಿ ವಿಷಯಗಳ ಕುರಿತು ಚರ್ಚಿಸಲು ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿಯ ಅಂಗವಿಕಲರ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಗಳಿಗೆ ಅಂದರೆ NFPಗೆ ಮತ್ತು ಇನ್ನಿತರ ಕಲ್ಯಾಣ ಸಂಸ್ಥೆಗಳಿಗೆ ನಾವು ಪ್ರತಿಭಟನೆಯನ್ನು ಬಿಡುತ್ತೇವೆ ಎಂದು ನ್ಯಾಷನಲ್ ಫೆಡರೇಷನ್ ಬ್ಲೈಂಡ್ನ ಅಧ್ಯಕ್ಷರು ಗೌತಮ್ ಅಗರ್ವಾಲ್ ಅವರು ತಿಳಿಸಿದ್ದಾರೆ. ಧನ್ಯವಾದಗಳು. ಎಲ್ಲ ಕರ್ನಾಟಕದ ಜನತೆಗೆ ನಮಸ್ಕಾರ. ನನ್ನ ಹೆಸರು ಅರವಿಂದ್ ಕಲಾಲ್. ನಾನು ಒಬ್ಬ ವಿಶೇಷಚೇತನನಾಗಿದ್ದು ಇತ್ತೀಚಿನ ದಿನಗಳಲ್ಲಿ ವಿಶೇಷಚೇತನರಿಗೆ ಸೌಲಭ್ಯ ಸೌಕರ್ಯಗಳ ಕೊರತೆ ತುಂಬಾ ಆಗ್ತಾಯಿದೆ. ಅದರಲ್ಲಿ ಮೊದಲನೇದಾಗಿ ವಿಶೇಷಚೇತನರಿಗೆ ಮಂತ್ಲಿ ಮಾಸಾಸನ ಕೇವಲ 1400 ಮಾತ್ರ ಬರ್ತಾಯಿದೆ. ಇದು 3000ಕ್ಕೆ ಹೆಚ್ಚಳ ಆಗಬೇಕನ್ನೋದು ಎಲ್ಲ ವಿಶೇಷಚೇತನರ ಅಭಿಪ್ರಾಯವಾಗಿದೆ. ಅದೇ ರೀತಿಯಾಗಿ ನಮ್ಮ ವಿಶೇಷಚೇತನರ ರಾಜ್ಯ ಸರ್ಕಾರದಲ್ಲಿ ಕಾಲ್ಫಾರ್ಮ್ ಆಗುವಂತಹ ಪ್ರತಿಯೊಂದು ಹುದ್ದೆಯಲ್ಲೂ ಮೀಸಲಾತಿ ಪ್ರಮಾಣ ಹೆಚ್ಚಿಗೆ ಆಗಬೇಕನ್ನೋದು ಒಂದು ಕೋರಿಕೆಯಾಗಿದೆ. ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಓದುವಂತಹ ವಿಶೇಷಚೇತನರ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಒದಗಬೇಕಾಗಿರುವಂತಹ ಸ್ಕಾಲರ್ಶಿಪ್ಸ್ಗಳು ಸರಿಯಾಗಿ ರೀತಿಯಿಂದ ತಲುಪ್ತಾ ಇಲ್ಲ ಮತ್ತು ಅವರಿಗೆ ಶಿಕ್ಷಣಕ್ಕೆ ಅವಶ್ಯಕತೆ ಇರುವಂತಹ ಸ್ಟಡಿ ಮೆಟೀರಿಯಲ್ಸ್ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗೂ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಗಬೇಕಾದಂತಹ ಎಲ್ಲ ರೀತಿಯ ಯೋಜನೆಗಳು ಹಾಗೂ ಅನುದಾನಗಳು ಸಿಗ್ತಾ ಇಲ್ಲ. ಇದೇ ರೀತಿಯಾಗಿ MP ML ಫಂಡ್ಗಳಲ್ಲಿರುವಂತಹ ಅನುದಾನವೂ ಸಹ ದೊರಕ್ತಾ ಇಲ್ಲ. ಈ ಥರ ಅನೇಕ ಸಮಸ್ಯೆಗಳು ವಿಶೇಷಚೇತನರ ಸಮುದಾಯದಲ್ಲಿ ಇದ್ದು ಇದನ್ನೆಲ್ಲ ಪರಿಗಣನೆಗೆ ತಗೊಂಡ್ಬಿಟ್ಟು ರಾಜ್ಯ ಸರ್ಕಾರ ಇದಕ್ಕೆ ಒಂದು ಸೂಕ್ತವಾದಂತಹ ಪರಿಹಾರ ನೀಡಬೇಕನ್ನೋದು ವಿಶೇಷಚೇತನರ ಅಭಿಪ್ರಾಯ ಆಗಿದೆ. 15 ವರ್ಷಗಳಿಂದ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಿಲ್ಲ. ಕೇವಲ RPD ಆ್ಯಕ್ಟ್, ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ, ಇದು ಕೇವಲ ಹೆಸರಿಗೆ ಮಾತ್ರ ಆ್ಯಕ್ಟ್ ಆಗಿದೆ. ಇದರಲ್ಲಿರೋಂಥ ಯೋಜನೆಗಳು ಯಾವುವು ಸಹ ಜಾರಿಗೆ ಬರ್ತಾ ಇಲ್ಲ. ಅದೇ ರೀತಿಯಾಗಿ ಅನುದಾನಿತ ಬ್ಲೈಂಡ್ ಸ್ಕೂಲ್ಗಳಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರ ವೇತನವೂ ಸಹ ಇದುವರೆಗೂ ಸಹ ಅದು ಹೆಚ್ಚಳವಾಗಿಲ್ಲ. ಇನ್ನೂ ಅನೇಕ ರೀತಿಯ ತೊಂದರೆಗಳು ನಮ್ಮ ಸಮಾಜವು ಅನುಭವಿಸ್ತಾ ಇದೆ. ಇದನ್ನೆಲ್ಲವೂ ಸಹ ಮುಂದೆ ಇಟ್ಟುಕೊಂಡು ರಾಜ್ಯ ಸರ್ಕಾರ ಹಾಗೂ ಎಲ್ಲ ರಾಜ್ಯ ಸರ್ಕಾರದಲ್ಲಿರುವಂತಹ ಶಾಸಕರು ಇದಕ್ಕೊಂದು ಸೂಕ್ತ ಪರಿಹಾರ ನೀಡಬೇಕೆಂದು ಕೇಳುವುದರ ಮುಖಾಂತರ ನನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಾನು ಡಾಕ್ಟರ್ ಸುಭಾಷ್ ಬಬ್ರಾಡ್ ಅಂತೇಳಿ ಸಕ್ಷಮ ಉತ್ತರ ಕನ್ನಡ ಪ್ರಾಂತದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಸಕ್ಷಮ ಉತ್ತರ ಕನ್ನಡ ಪ್ರಾಂತ ಉತ್ತರ ಕರ್ನಾಟಕದ ಸುಮಾರು 15 ಜಿಲ್ಲೆಗಳಲ್ಲಿ ವಿಕಲಚೇತನರಿಗಾಗಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂಥ ಒಂದು ಸಂಸ್ಥೆ. ಇದು ಅಖಿಲ ಭಾರತ ಸ್ವಯಂ ಸೇವಾ ಸಂಸ್ಥೆ. ನಮಗೆ ಸಕ್ಷಮದಲ್ಲಿ 15 ಜಿಲ್ಲೆಗಳಿಂದ ಅನೇಕ ವಿಕಲಚೇತನರು ತಮಗೆ ಈ ವರ್ಷ ವೀಲ್ ಚೇರು ಅಥವಾ ವಿಕಲಚೇತನಕ್ಕೆ ಸಂಬಂಧಪಟ್ಟ ಉಪಕರಣಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಬಜೆಟ್ ಕಡಿಮೆ ಮಾಡೋದ್ರಿಂದ ನಮಗೆ ಈ ಉಪಕರಣ ಸಿಗ್ತದೆ ಅಂತ ಹೇಳಿದರೆ, ಅದಕ್ಕೆ ಕರ್ನಾಟಕ ಗೌರ್ಮೆಂಟಿಗೆ ನನ್ನ ಕಳಕಳಿಯ ವಿನಂತಿ ಏನಂದರೆ, ವಿಕಲಚೇತನರು ನಮ್ಮೊಂದಿಗೆ ಸಹಭಾಗಿಯಾಗಿ ಬಾಳ್ವೆ ನಡೆಸಬೇಕು. ಈಗಾಗಲೇ ಅವರಿಗೆ ತೊಂದರೆ ಇರೋದ್ರಿಂದ ಮತ್ತು ಫ್ಯಾಮಿಲಿಯಿಂದ ಸಪೋರ್ಟು ಕಡಿಮೆ ಇರೋದ್ರಿಂದ
ಅವರ ಇನ್ಕಮ್ ಕಡಿಮೆ ಇರೋದ್ರಿಂದ ಸರ್ಕಾರದವರು ಅವರಿಗೆ ಏನು ಅನುದಾನ ಕೊಡ್ತಾಯಿದ್ರು ಅದನ್ನು ಪೂರ್ಣ ಪ್ರಮಾಣದಲ್ಲಿ ರಿಲೀಸ್ ಮಾಡಿ ಅವರಿಗೆ ಬೇಕಾಗುವಂಥ ಎಲ್ಲ ಉಪಕರಣಗಳಿಗೆ, ಅದು ಬ್ರೈಲ್ ಸ್ಲೇಟ್ ಇರ್ಬೋದು ಅಥವಾ ಮಹಿಳೆಯರಿಗೆ ಸ್ವಿಮ್ಮಿಂಗ್ ಮಷಿನ್ ಇರ್ಬೋದು ಅಥವಾ ಉಪಜೀವನಕ್ಕೆ ಬೇಕಾಗುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಉಪಯೋಗವಂಥ ಸಲಕರಣೆಗಳನ್ನು ಮೊದಲಿನ ರೀತಿಯಲ್ಲಿ ಒದಗಿಸಿ ಅವರಿಗೆ ಮುಖ್ಯವಾಹಿನಿ ಬರಲಿಕ್ಕೆ ಸಹಕಾರ ನೀಡಬೇಕಂತ ಹೇಳಿ ಕಳಕಳಿಯಿಂದ ನಾನು ಕರ್ನಾಟಕ ಮುಖ್ಯಮಂತ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ. ಧನ್ಯವಾದಗಳು. ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರೇ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಾನು ಅನಿಲ್ ಕುಮಾರ್ ಕುಲಕರ್ಣಿ ಅಂತ ಗದಗ ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಹಾಗೂ ಸಕ್ಷಮದ ಸಂಘಟನಾ ಉತ್ತರ ಕರ್ನಾಟಕ ಪ್ರಾಂತದ ಸಕ್ಷಮದ ನಾನು ಸಂಘಟನಾ ಸದಸ್ಯನಾಗಿ ತಮ್ಮಲ್ಲಿ ಜನಕನ್ನಡ ವಾಹಿನಿ ಮೂಲಕ ನಿವೇದನೆ ಮಾಡಿಕೊಳ್ಳುವುದೇನೆಂದರೆ, ಈಗ ಪ್ರಸ್ತುತ ರಾಜ್ಯದಲ್ಲಿ ವಿಶೇಷ ಚೇತನರ ಇಲಾಖೆಗೆ ಪ್ರತಿ ವರ್ಷ 30 ಕೋಟಿ ಅನುದಾನವನ್ನು ಮಂಜೂರಿ ಮಾಡ್ತಾ ಇತ್ತು. ಈಗ ಅನುದಾನ ಕಡಿತಗೊಂಡಿದೆ. 10 ಕೋಟಿ ಈ 2024-25 ಅನುದಾನವನ್ನು ಮಂಜೂರಿಸಿದ್ದೀರಿ. ಇದು ಅನುದಾನ ಕಡಿತಗೊಂಡಿದೆ. ಹೀಗೆ ಕಡಿತಗೊಂಡ್ರೆ ರಾಜ್ಯದಲ್ಲಿರ್ತಕ್ಕಂಥ 13 ಲಕ್ಷ ವಿಶೇಷ ಚೇತನರಿಗೆ ಅನ್ಯಾಯ ಮಾಡಿದಂತಾಗ್ತದೆ. ಅದೂ ಅಲ್ಲದೆ ಇವತ್ತು ರಾಜ್ಯದಲ್ಲಿ ವಿಶೇಷ ಚೇತನರ ಯೋಜನೆಗಳು ಅವರನ್ನು ತಲುಪಲು ನೆನೆಗುದಿಗೆ ಬೀಳ್ತಾ ಇದ್ದಾವೆ. ಹೀಗಾದರೆ ಅವರ ಪರಿಸ್ಥಿತಿ ಗಂಭೀರ ಸ್ವರೂಪ ತಾಳ್ತದೆ. ಮತ್ತು ಈಗ ಬರೀ ಇಲಾಖೆಯ ಅನುದಾನ ಕಡಿತಗೊಂಡಿದೆ. ಪ್ರತಿ ಸ್ಥಳೀಯ ಸಂಸ್ಥೆಗಳನ್ನು ನಾವು ಅವಲೋಕನ ಮಾಡಿದಾಗ ಈಗ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕಾ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಅಲ್ಲಿಯೂ ಕೂಡ ವಿಶೇಷ ಚೇತನರ ಕಲ್ಯಾಣ ಯೋಜನೆಗಳಿಗೆ 5% ಮೀಸಲಾತಿಯಲ್ಲಿ ಅದರಲ್ಲೂ ಕಡಿತಗೊಂಡ್ರೆ ಮುಂದೆ ಪರಿಸ್ಥಿತಿ ತುಂಬ ವಿಷಮ ಸ್ಥಿತಿಯಲ್ಲಿ ಬರ್ತಾ ಇದೆ. ನಾನು ಹೇಳ್ತಾ ಇರೋದು ಏನೆಂದರೆ, ವಿಶೇಷ ಚೇತನರು ತಮ್ಮ ಹಕ್ಕಿಗಾಗಿ, ತಮ್ಮ ಅನುದಾನಕ್ಕಾಗಿ ತಾವು ಹೋರಾಟ ಮಾಡಿಯೇ ಪಡಿಬೇಕಾ ಅನ್ನತಕ್ಕಂಥದ್ದನ್ನು ನೀವು ವಿಮರ್ಶೆ ಮಾಡಿಕೊಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ನೀವು ವಿಮರ್ಶೆ ಮಾಡಿಕೊಂಡು ವಿಶೇಷ ಚೇತನರ ಅನುದಾನವನ್ನು ಕಡಿತಗೊಳಿಸದೆ ಅವರ 5% ಅನುದಾನ ಆಗಿರ್ಬೋದು, ಇಲಾಖೆ ಯೋಜನೆ ಅನುದಾನ ಆಗಿರ್ಬೋದು, ಸಮರ್ಪಕವಾಗಿ ನಿಗದಿತ ಅನುದಾನವನ್ನು ಬಿಡುಗಡೆಗೊಳಿಸ್ರಿ. ಇದರಿಂದ ವಿಶೇಷ ಚೇತನರು ತಮ್ಮ ಹಕ್ಕು ಮತ್ತು ಸಂರಕ್ಷಣೆ ಮತ್ತು ಅವರ ಒಂದು ಜೀವನೋಪಾಯ ಸುಗಮ ರೀತಿಯಲ್ಲಿ ಸಾಗಲು ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಜನಕನ್ನಡ ವಾಹಿನಿ ಮೂಲಕ ತಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ನೀವು ವಿಚಾರಣೆ ಮಾಡಬೇಕಾಗ್ತದೆ. ರಾಜ್ಯದಲ್ಲಿ 13 ಲಕ್ಷ ವಿಶೇಷ ಚೇತನರಿದ್ದಾರೆ ಅಂದರೆ 13 ಲಕ್ಷ ವೋಟರ್ಸ್ ಅಂತಕ್ಕಂಥ ಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನಾ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ತಾವು ದಯವಿಟ್ಟು ಇದನ್ನು ಸಮಸ್ಯೆಯನ್ನು ಬೇಗನೆ ಇತ್ಯರ್ಥಗೊಳಿಸಬೇಕು. ಇಲ್ಲದಿದ್ದರೆ ಈ ವಿಶೇಷ ಚೇತನರಿಗೆ ತುಂಬ ಅನ್ಯಾಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.